ಅಧ್ಯಾಯ 2 ಶ್ಲೋಕ 72. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ. ವಿಸರ್ಗ ಆದ ನಂತರ ಪ ಅಕ್ಷರ ಬರೋದ್ರಿಂದ ಫಕಾರವನ್ನು ಹೇಳ್ತೇವೆ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ. ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಬ್ರಹ್ಮ ನಿರ್ವಾಣ ಮೃಚ್ಛತಿ. ಹೇಳಿಕೊಡುವುದನ್ನು ಅನುಸರಿಸಿ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ. ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಬ್ರಹ್ಮ ನಿರ್ವಾಣ ಮೃಚ್ಛತಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ. ಏಷ ಅಂದ್ರೆ ಇದು, ಪಾರ್ಥ ಪೃಥ್ವಿಯ ಪುತ್ರನೇ. ಬ್ರಾಹ್ಮೀ ಸ್ಥಿತಿ ಅಂದ್ರೆ ಬ್ರಹ್ಮನಲ್ಲಿ ನೆಲೆಗೊಂಡಿರುವ ಸ್ಥಿತಿ. ಎಲೈ ಪಾರ್ಥನೆ, ಇದು ಬ್ರಹ್ಮನಲ್ಲಿ ನೆಲೆಗೊಂಡಿರುವ ಸ್ಥಿತಿ. ನೈನಾಂ ಪ್ರಾಪ್ಯ ವಿಮುಹ್ಯತಿ. ಏನಾಂ ಅಂದ್ರೆ ಇದನ್ನು, ಪ್ರಾಪ್ಯ ಪಡೆದುಕೊಂಡವನು, ನ ವಿಮುಹ್ಯತಿ ಅಂದ್ರೆ ಮೋಹ ಪರವಶನಾಗುವುದಿಲ್ಲ. ಇದನ್ನು ಪಡೆದುಕೊಂಡವನಿಗೆ ಮೋಹವಿರುವುದಿಲ್ಲ. ಕೊಟ್ಟ ಕೊನೆಯ ಮತ್ತು ಪರಿಪೂರ್ಣವಾದ ವಾಸ್ತವಿಕತೆ. ಇದನ್ನೊಮ್ಮೆ ಪಡೆದುಕೊಂಡರೆ ಪುನಃ ಮಾಯೆಯು ನಿನ್ನನ್ನು ಆವರಿಸಿಕೊಳ್ಳುವುದಿಲ್ಲ. ಎಲ್ಲ ಬಯಕೆಗಳನ್ನು ತ್ಯಜಿಸೋದು ಅಂದರೆ ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ ನಾಶ ಮಾಡಿದಂತೆ. ಅಹಂಕಾರವನ್ನ ತ್ಯಾಗ ಮಾಡೋದು ಅಂದರೆ ಶೂನ್ಯ ಭಾವವನ್ನ ಗಳಿಸುವುದು ಅಂತ ಅರ್ಥ ಅಲ್ಲ. ಎಲ್ಲಿ ಮೋಹದ ಅಹಂಕಾರವು ಕೊನೆಗೊಳ್ಳುತ್ತೋ ಅಲ್ಲಿ ಪೂರ್ಣ ಜ್ಞಾನದ ಬ್ರಾಹ್ಮೀ ಸ್ಥಿತಿ ಉದಯಿಸುತ್ತೆ. ಇದು ಆತ್ಮನಲ್ಲಿರುವ ಸ್ಥಿತಿ. ತನ್ನಲ್ಲಿರುವ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ಪರಮಾತ್ಮನನ್ನು ಅಂದರೆ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತೆ. ಅಹಂಕಾರವು ಕೊನೆಗೊಂಡಾಗ ಆತ್ಮನ ಸಾಕ್ಷಾತ್ಕಾರ ಆಗುವುದರಿಂದ ಆತ್ಮಾನುಭವದ ಪ್ರಭೆಯಲ್ಲಿ ವ್ಯಕ್ತಿಯು ಆತ್ಮನೇ ಆಗ್ತಾನೆ. ಅಂದರೆ ಬ್ರಹ್ಮನ ಆಧಾರದ ಮೇಲೆ ಇರೋದು. ಆದ್ದರಿಂದ ಈ ಸ್ಥಿತಿಯನ್ನ ಬ್ರಾಹ್ಮೀ ಸ್ಥಿತಿ ಅಂತ ಕರೆಯಲಾಗಿದೆ. ಬ್ರಹ್ಮನ ಅನುಭವದಿಂದ ಓತಪ್ರೋತನಾಗಿ ಈ ಜಗದಲ್ಲಿ ಬಾಳೋದು. ಹೇಗೆ ಅಂದರೆ, ಒಂದು ಸ್ಪಂಜನ್ನ ನೀರಿಗೆ ಅದ್ದಿದರೆ ಅದು ನೀರನ್ನ ತನ್ನೊಳಗೆಲ್ಲ ಹೇಗೆ ಹೀರಿಕೊಳ್ಳುವುದೋ, ಯಾವ ಭಾಗವನ್ನ ಹಿಂಡಿದರೂ ಅದರೊಳಗಿನ ನೀರು ಬರುವುದೋ ಅದರಂತೆಯೇ ಬ್ರಹ್ಮಾನುಭವವನ್ನ ಹೀರಿಕೊಂಡು ಬಾಳೋದು. ಯಾವಾಗ ಈ ಸ್ಥಿತಿಯನ್ನ ಒಮ್ಮೆ ಪಡೆದುಕೊಳ್ಳುತ್ತಾನೆಯೋ ಅವನು ಇನ್ನು ಮೋಹಕ್ಕೆ ಬೀಳೋದಿಲ್ಲ. ಇದನ್ನ ಹೇಗೆ ಹೇಳ್ತಾರೆ ಅಂದರೆ, ಒಂದು ಹೀನ ಲೋಹವನ್ನ ಸ್ಪರ್ಶಶಿಲೆಗೆ ತಾಕಿಸಿದರೆ ಅದು ಚಿನ್ನವಾಗುವುದು ಅಂತ ಹೇಳ್ತಾರೆ. ಒಮ್ಮೆ ಅದು ಚಿನ್ನವಾದರೆ ಎಲ್ಲಿ ಬಿಸಾಡಿದರೂ ಅದು ಚಿನ್ನವಾಗಿಯೇ ಉಳಿದುಕೊಳ್ಳುವುದೇ ಹೊರತು ಹಿಂದಿನ ಸ್ಥಿತಿಗೆ ಹೋಗೋದಿಲ್ಲ.
ಅದನ್ನು ಸಂದೂಕಿನಲ್ಲಿ ಹಾಕಿ ಕೂಡಿಟ್ಟರೂ ಚಿನ್ನವೇ, ಎಲ್ಲೋ ಹೊರಗಡೆ ಅದನ್ನು ಬಿಸುಟರೂ ಚಿನ್ನವೇ ಆಗಿರುವುದು ಅಂತ ಹೇಳ್ತಾರೆ. ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಸ್ಥಿತ್ವ ಅಂದರೆ ಸ್ಥಿತವಾಗಿದ್ದು, ಅಸ್ಯಾಂ ಈ ನಿಷ್ಠೆಯಲ್ಲಿ, ಅಂತ್ಯಕಾಲೇ ಅಂತ್ಯಕಾಲದಲ್ಲಿ ಅಂದರೆ ಜೀವಿತದ ಅಂತ್ಯದಲ್ಲಿ. ನಿನ್ನ ಜೀವನದ ಕೊನೆಯಲ್ಲಿ ಇದನ್ನು ಪಡೆದುಕೊಂಡರೂ ಸಹ ನೀನು ಬ್ರಹ್ಮನಲ್ಲಿ ಒಂದಾಗಿ ಸೇರಿ ಹೋಗುವೆ. ಇದೇ ಭೂಮಿಯಲ್ಲಿ, ಯಾವುದೋ ಸ್ವರ್ಗದಲ್ಲಲ್ಲ. ಒಬ್ಬನು ಇದನ್ನು ಎಳೆಯ ವಯಸ್ಸಿನಲ್ಲಿ ಪಡೆದುಕೊಳ್ಳೋದಿಕ್ಕೆ ಆಗದಿದ್ರೂ ಅವನು ನಿಧಾನವಾಗಿ ಸಾಕಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವ ಮೂಲಕ ವೃದ್ಧಾಪ್ಯದಲ್ಲಿ ದೇಹವು ಬಿದ್ದು ಹೋಗುವ ಮೊದಲು ಪಡೆದುಕೊಳ್ಳಬಹುದು. ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಸಾಯುವುದಕ್ಕೆ ಸ್ವಲ್ಪ ಮೊದಲಾದರೂ ಪಡೆದುಕೊಂಡರೆ ಬ್ರಹ್ಮ ನಿರ್ವಾಣ ಮೃಚ್ಛತಿ ಬ್ರಹ್ಮನೊಡನೆ ಸಾಯುಜ್ಯವನ್ನು ಪಡೆಯುವನು. ಬ್ರಹ್ಮಾನಂದದ ಸ್ಟೇಟ್ ಆಫ್ ಮೈಂಡ್ ಹೇಗಿರುತ್ತೆ ಏನು ಅಂತ ತಿಳಿದುಕೊಳ್ಳಬೇಕು ಅಂದರೆ ಆ ಸ್ಥಿತಿಯನ್ನು ಪಡೆದಾಗಲೇ ತಿಳಿಯೋದಿಕ್ಕೆ ಸಾಧ್ಯ. ಸಂಗ ಹಾಗೂ ಬಯಕೆಗಳಿಲ್ಲದ, ಅಹಂಕಾರ ಮತ್ತು ಅಭಿಮಾನವಿಲ್ಲದೆ, ಸೋಲು ಗೆಲುವುಗಳಲ್ಲಿ, ಜಯ ಅಪಜಯಗಳಲ್ಲಿ, ದ್ವಂದ್ವಗಳಲ್ಲಿ ಸಂಪೂರ್ಣವಾದ ಸಮಚಿತ್ತತೆಯಿಂದಿದ್ದು ಕರ್ಮ ಮಾಡೋದು ಅಂದರೆ ಅಸತ್ಯವಾದ ಅಹಂಕಾರವನ್ನು ನಿಷೇಧಿಸಿದಂತೆ ಮತ್ತು ಆ ಮೂಲಕ ಸತ್ಯ ಸ್ವರೂಪನಾದ ಆತ್ಮನನ್ನ ಕಂಡುಕೊಂಡಂತೆ. ಕೊನೆ ಗಳಿಗೆಯಲ್ಲಿ ಈ ಸ್ಥಿತಿಯಲ್ಲಿದ್ರೂ ಅವನು ಬ್ರಹ್ಮ ನಿರ್ವಾಣ ಪಡಿತಾನೆ ಅಂತಾನೆ ಕೃಷ್ಣ. ಮೊದಲಿನಿಂದ ಆ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಕೊನೆಗೆ ಅಂತಹ ಸ್ಥಿತಿ ಪ್ರಾಪ್ತವಾಗತ್ತೆ. ಇರುವ ತನಕ ಪ್ರಾಪಂಚಿಕ ಜೀವನ ನಡೆಸಿ ಕೊನೆ ಗಳಿಗೆಯಲ್ಲಿ ಬ್ರಹ್ಮ ಚಿಂತನೆಯನ್ನ ಮಾಡ್ತಾ ಸಾಯೋದಿಕ್ಕೆ ಆಗೋದಿಲ್ಲ. ಕೊನೆ ಗಳಿಗೆಯಲ್ಲಿ ಅದು ನಮ್ಮ ಸ್ಥಿತಿ ಆಗಬೇಕು ಅಂದರೆ ಅದಕ್ಕಿಂತ ಮುಂಚೆಯೇ ಅದನ್ನು ಸಾಧಿಸಿದ್ರೆ ಮಾತ್ರ ಸಾಧ್ಯವಾಗೋದು. ಸಾಕ್ಷಾತ್ಕಾರವಾದ ನಂತರ ಕೂಡ ಅಹಂಕಾರವು ಮೋಹಕ್ಕೆ ಒಳಗಾಗುವುದೇ ಅನ್ನೋ ಅನುಮಾನ ಬರಬಹುದು. ಇಂತಹ ಸಂಶಯವನ್ನು ನಿರಾಕರಿಸಲಿ ಅಂತಲೇ ಈ ಸ್ಥಿತಿಯನ್ನು ಪಡೆದವನು ಮತ್ತೆ ಮೊದಲಿನ ಮೋಹಕ್ಕೆ ಬೀಳೋದೇ ಇಲ್ಲ ಅಂತ ತಿಳಿಸಲಾಗಿದೆ. ಇದರ ಮೇಲೆ ಶಂಕರಾಚಾರ್ಯರ ಭಾಷ್ಯ ಹೀಗೆ ಹೇಳುತ್ತೆ: ಸಾಯುವುದಕ್ಕೆ ಸ್ವಲ್ಪ ಮುಂಚೆ ನೀನು ಇದನ್ನು ಪಡೆದುಕೊಂಡರೂ ಅದು ಆಶ್ಚರ್ಯವೇ, ಆದರೆ ಅದನ್ನು ಮುಂಚೆಯೇ ಅಂದರೆ ಯೌವನದಲ್ಲಿಯೇ ಪಡೆದುಕೊಂಡು ಅದರ ಸ್ಫೂರ್ತಿಯಡಿಯಲ್ಲಿ ಬದುಕುವುದಾದರೆ ಅದು ಇನ್ನೆಷ್ಟು ಅದ್ಭುತ ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ 2ನೇ ಅಧ್ಯಾಯ ಕೊಡೋ ಸಂದೇಶ ತುಂಬ ವಿಚಾರಪೂರ್ಣವಾದ, ತುಂಬ ಪ್ರಾಯೋಗಿಕವಾದ, ಸಾರ್ವತ್ರಿಕವಾದ ಸಂದೇಶ. ನಾವೆಲ್ಲರೂ ನಮ್ಮೊಳಗೆ ಈ ಧೋರಣೆಯನ್ನು ಬೆಳೆಸ್ಕೊಳ್ಬಹುದು. ಇದೇ ಜನ್ಮದಲ್ಲಿಯೇ, ಇದೇ ಬದುಕಿನಲ್ಲಿಯೇ ಈ ಸಾಧನೆಯನ್ನು ಯಶಸ್ವಿಯಾಗಿ ಮಾಡಬಹುದು ಅಂತ ಗೀತೆ ಬೋಧಿಸುತ್ತೆ. ಶ್ರೀಮದ್ ಭಾಗವತವು ಬ್ರಹ್ಮಾವಲೋಕಧೀಶಣಾಂ ಅಂತ ಅಭಿವ್ಯಕ್ತಿಸುತ್ತೆ. ಅಂದರೆ ಮಾನವನಿಗೆ ಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಸಾಮರ್ಥ್ಯವಿದೆ. ಮಾನವನು ತನ್ನ ಜೀವಿತ ಕಾಲದಲ್ಲಿಯೇ ಸಾಧಿಸಬಹುದಾದದ್ದು ಈ ಸಾಕ್ಷಾತ್ಕಾರ ಅಂತ ಹೇಳಿದೆ. ಎಲೈ ಪಾರ್ಥನೆ, ಇದು ಬ್ರಾಹ್ಮೀ ಸ್ಥಿತಿಯು. ಇದನ್ನು ಪಡೆದುಕೊಂಡವನಿಗೆ ಮೋಹವಿರುವುದಿಲ್ಲ. ಬದುಕಿನ ಕೊನೆಯಲ್ಲೂ ಸಹ ಈ ಸ್ಥಿತಿಯಲ್ಲಿದ್ದು ಅವನು ಬ್ರಹ್ಮನೊಡನೆ ಏಕತೆಯನ್ನು ಪಡೆಯುತ್ತಾನೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಸಂಸ್ಕೃತ ಶ್ಲೋಕಗಳಲ್ಲಿ ಪದಗಳಲ್ಲಿ ವಿಸರ್ಗ ಇದ್ದಾಗ
ಹೇಗೆ ಉಚ್ಚರಿಸಬೇಕು ಅಂತ ಉದಾಹರಣೆಗಳೊಂದಿಗೆ ತಿಳ್ಕೊಳ್ಳೋಣ. ಯೋಗ ಪ್ರೋಕ್ತ ಪುರಾತನಃ. ಯೋಗ ಪದದ ಜೊತೆ ವಿಸರ್ಗ ಸೇರಿ ಯೋಗ ಅಂತ ಹೇಳ್ತೇವೆ. ಆದರೆ ಶ್ಲೋಕ ಚಾಂಟ್ ಮಾಡುವಾಗ ವಿಸರ್ಗ ಆದ ನಂತರ ಪ ಅಕ್ಷರ ಬಂದ್ರೆ ಫಕಾರವನ್ನ ಹೇಳ್ತೇವೆ, ಎಫ್ ಅಂತ ಹೇಳಬೇಕು. ಯೋಗ ಪ್ರೋಕ್ತ, ಇಲ್ಲಿ ವಿಸರ್ಗ ಆದ ನಂತರ ಪ್ರೋಕ್ತ ಬಂದಿರೋದ್ರಿಂದ ಅದಕ್ಕೆ ಯೋಗಫ್ ಅಂತ ಹೇಳಬೇಕು. ಹಾಗೇನೆ ಪ್ರೋಕ್ತ ಪುರಾತನಃ ಇದೆ, ಯೋಗಫ್ ಪ್ರೋಕ್ತ ಪುರಾತನಃ ಅಂತ ಹೇಳ್ತೇವೆ. ತ್ವಮಾದಿದೇವ ಪುರುಷ ಪುರಾಣಃ. ತ್ವಮಾದಿದೇವ ಪುರುಷ ಪುರಾಣ ಅಂತ ಇದೆ. ಹೇಳಬೇಕಾದ್ರೆ ತ್ವಮಾದಿದೇವ ಪುರುಷ ಪುರಾಣ ಅಂತ ಹೇಳ್ತೀವಿ. ಪ್ರಕೃತೇ ಕ್ರಿಯಮಾಣಾನಿ. ವಿಸರ್ಗ ಆದ ನಂತರ ಕ ಅಕ್ಷರ ಬರೋದ್ರಿಂದ ಹಕಾರವನ್ನ ಹೇಳಬೇಕು, ಹೆಚ್ಚು ಹೇಳ್ತೇವೆ. ಪ್ರಕೃತೇ ಕ್ರಿಯಮಾಣಾನಿ ಅಂತ. ಗುಣೇಭ್ಯ ಕರ್ತಾರಂ, ಇದನ್ನ ಗುಣೇಭ್ಯ ಕರ್ತಾರಂ ಅಂತ ಹೇಳ್ತೇವೆ. ಯುಕ್ತ ಸಮಾಚರನ್. ವಿಸರ್ಗ ಆದ ನಂತರ ಸ ಅಕ್ಷರ ಇರೋದ್ರಿಂದ ಯುಕ್ತ ಸಮಾಚರನ್ ಅಂತ ಹೇಳದೆ ಸ ಅಕ್ಷರವನ್ನ ಸ್ಟ್ರೆಸ್ ಮಾಡಿ ಯುಕ್ತ ಸಮಾಚರನ್ ಅಂತ ಹೇಳಬೇಕು. ಶನೈಹಿ ಶೈನೈರು ಪರಮೇತ್. ವಿಸರ್ಗ ಆದ ನಂತರ ಶ ಅಕ್ಷರ ಇರೋದ್ರಿಂದ ಶ ಅಕ್ಷರವನ್ನ ಸ್ಟ್ರೆಸ್ ಮಾಡಿ ಹೇಳಬೇಕು. ಶನೈ ಶನೈರು ಪರಮೇತ್. ಸುಖಿನಃ ಕ್ಷತ್ರಿಯ. ವಿಸರ್ಗ ಆದ ನಂತರ ಕ್ಷ ಅಕ್ಷರ ಬರೋದ್ರಿಂದ ವಿಸರ್ಗವನ್ನ ಹೇಳಬೇಕು. ಸುಖಿನಃ ಕ್ಷತ್ರಿಯ ಅಂತ ಹೇಳ್ತೀವಿ. ಧೃತಿ ಕ್ಷಮಃ. ತೇಜ ಕ್ಷಮ ಅಂತ ಹೇಳ್ತೀವಿ. ಅನುಸ್ವಾರ ಇದ್ದಾಗ ಆತ್ಮ ಸಂಯಮ ಅಂತ ಹೇಳೋದ್ಬೇಕಾದ್ರೆ ಆತ್ಮ ಸಂಯಮ, ಬುದ್ಧಿ ಸಂಯೋಗಂ. ದಂಭಾಹಂಕಾರ ಸಂಯುಕ್ತ ಅಂತಿದ್ರೆ ದಂಭಾಹಂಕಾರ ಸಂಯುಕ್ತ ಅಂತ ಹೇಳ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು.